ಒಂದು ಮೀನವನ್ನು ಬೇಟೆಯಾಡಿ ಅದನ್ನು ಅಲ್ಲಿ ಕುಚ್ಚಿ ಕುಚ್ಚಿ ಕುಕ್ಕೆ ಪ್ರತ್ಯಕ್ಷವಾಗಿ ಮಗಳ ಪಕ್ಷಿಯೇ ಇನ್ನು ಮುಂದಿನ ಜನ್ಮದಲ್ಲಿ ಆ ದುರುಳ ಕುಲಕೇರದನಾಗಿ ಜನಿಸಬೇಕು ಅಂತ ಹೇಳಲು ಮಾತಿಯ ಪ್ರಾಣಿಯೋ ಆ ಮಾತಿಯ ಪಕ್ಷಿಯೋ ಆಗಲೆಂದು ಒಪ್ಪಿಕೊಂಡಿತು. ಇಲ್ಲಗಳು ಕಳೆದಂತೆ ಆ ಮೂಕ ಪಕ್ಷಿಗೆ ಮರಣ ಕಾಲ ಬಂದೊದಗಿ ತಪ್ಪಾಡುತ್ತ ಮಕ್ಕಳಾಗದ ಕಾರಣ ರಾಜನು ಪರಮಾತ್ಮನನ್ನು ಕುರಿತು ಗೌರವವಾದ ದೇವಲೋಕದಲ್ಲಿ ದೇವೇಂದ್ರನು ನನಗೆ ಸರಿ ಸಮಾನರಾಡುವುದೆಂದು ಗೌರವದಿಂದ ಮೆರೆಯುತ್ತಿದ್ದ. ಆಗ ಒಂದು ಗಿಡಿಯನ್ನು ಸುಂದರವಾದ ಗಂಡುಚಿತವಾಗಿ ಕೇಳುತ್ತಾ ಸಮುದ್ರ ರಾಜನ ಕೈ ಸೇರಿ ತಪ್ಪಾಡುತ್ತೆ. ಆಗ ಸಮುದ್ರ ರಾಜನು ಆ ಸುಂದರವಾದ ಗಂಡುಚಿತವನ್ನು ಎತ್ತಿಕೊಂಡು ಬ್ರಹ್ಮದೇವನೊಂದಿಗೆ ಹೋಗಿ ಬ್ರಹ್ಮದೇವ ಶಿಶುವಿಗೆ ನಾಮಕರಣ ಮಾಡು ಎಂದು ಹೇಳಲು ಬ್ರಹ್ಮನು ಆ ಶಿಶುವನ್ನು ತೊಡೆಯ ಮೇಲೆ ಹಾಕಿಕೊಂಡು ಶಿಶುವು ಬ್ರಹ್ಮನ ಗಡ್ಡ ಬೀಚನ್ನು ಜಗ್ಗಿತು. ಆಗ ಬ್ರಹ್ಮನ ಕಣ್ಣಲ್ಲಿ ನೀರು ಬಂದವು. ಆಗ ಬ್ರಹ್ಮನು ಆ ಶಿಶುವಿಗೆ ನಂದು ನಾಮಕರಣ ಮಾಡಿದನಪ್ಪ ಆ ಶಿಶುವಿಗೆ ಜಲನೆಂದು ನಾಮಕರಣ ಮಾಡಿದ ಪಡೆದ ಒಂದರನು ದಿನಕ್ಕೆ ಬಂದು ಮಾಡೋದು. ನಮ್ಮ ಪರಮಾತ್ಮನು ಈ ಜಲಂಧರನ ಕಣ್ಣು ಮುರಿಯಬೇಕೆಂದ ಪರಮಾತ್ಮನು ಮುದಿ ಜಂಗಮನಾದನು. ಮಾಡುವಾಗ ದೇವಿಯು ಸರಣಿಯಾದಳು, ನಂದಿಯು ಮುದಿ ಎತ್ತಾದನು. ಈ ಪ್ರಕಾರವಾಗಿ ವೇಷವನ್ನು ಬಯಸಿಕೊಂಡು ಭೂಲೋಕ ಸಂಚಾಗೆ ಹೊರಲು. ಆಗ ಜಲಂಧರನು ಬಂದ ಎಲೈ ಮುದಿ ಜಂಗಮನೆ ಎತ್ತಿನ ಮೇಲಿರುವ ನಮ್ಮ ತರುಣಿಯನ್ನು ಕೊಡು ಎಂದು ಕೇಳಲು. ಆಗ ನಮ್ಮ ಪರಮಾತ್ಮನು ಎಲೈ ಜಲಂಧರನೇ ನನ್ನ ಕೈಯೊಳಗಿನ ಚಕ್ರವು ನನಗೆ ಬಿದ್ದಿರುವುದು. ಆ ಚಕ್ರವನ್ನು ಮೇಲೆ ಕೆತ್ತಿತಾ ಎಂದು ಹೇಳಲು. ಆಗ ಜಲಂಧರನು ಪ್ರಯತ್ನಿಸಿದರು. ಚಕ್ರವು ನೆಲ ಬಿಟ್ಟು ಮೇಲೆ ಕೇಳಲಿಲ್ಲ. ಆಗ ವಿಷ್ಣು ಬಂದು ಹೇಳುತ್ತಾರೆ, ಪರಮಾತ್ಮನೇ ಭದ್ರತಿರುವಳು ಅವಳ ಕೀಲಹರಣ ಆಗದ ಹೊರತು ಅವನಿಗೆ ಬಾಣಿಯನ್ನು ತಿಳಿದು ನನ್ನ ಗಾಢವನ್ನೇರಿ ಯುದ್ಧ ಜಲಂಧರನು ಪ್ರಯತ್ನಿಸಿದರು. ಈಗಲಾಗದ ಕಾರಣ ಪರಮಾತ್ಮನು ಜಲಂಧರನೇ ಇನ್ನೈದು ಶಿರಗಳನ್ನು ಚಕ್ರದ ಬುಡಕ್ಕೆ ಹಾಕಿ ಎಲ್ಲ ಕೆತ್ತು ಎನ್ನಲು. ಆಗ ಪರಮಾತ್ಮನ ಅಪ್ಪಣೆ ಮೇರೆಗೆ ಜಲಂಧರನು ನನ್ನೈದು ಶಿರಗಳನ್ನು ಚಕ್ರದ ಬುಡಕ್ಕೆ ಹಾಕಿ ಎಲ್ಲ ಕೆತ್ತಲು ಪರಮಾತ್ಮನ ಮಾಯಾ ಜ್ವಾಲೆಯಿಂದ